ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಂಟು ಹಾಗೂ ಸಬ್ಬಕ್ಸಿಗೆ ಸೊಪ್ಪಿನ ಬಸ್ಸಾರು ಮಾಡೋದು ನೋಡೋಣ. ತುಂಬಾ ರುಚಿಯಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ ನೋಡಿ. ಒಂದು ದೊಡ್ಡ ಕಪ್ಪಲ್ಲಿ ಅರ್ಧ ಕಪ್ಪು ಬೇಳೆ, ಅರ್ಧ ಕಪ್ಪು ಹೆಸರು ಕಾಳು ಹಾಕಿ ತೊಳೆದಿಟ್ಕೊಂಡು ಪಾತ್ರೆಯಲ್ಲಿ ನೀರಿಟ್ಟು ಬೇಳೆ ಹಾಕಿ ಕುದಿಸ್ಕೋಬೇಕು. ಹಾಗೆ ಕುದೀತಿರುವಾಗ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಮುಕ್ಕಾಲು ಭಾಗ ಬೆಂದಿರೋ ಬೇಳೆಗೆ ಸೊಪ್ಪನ್ನ ಸೇರಿಸಿ ಬೇಳೆ ಸೊಪ್ಪು ಬೇಯೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಬೇಳೆ ಚೆನ್ನಾಗಿ ಬೆಂದು ಬಿಡಬೇಕು ಮತ್ತು ಸೊಪ್ಪು ಬೆಂದಿರಬೇಕು. ನೀರನ್ನ ಬಸಿದು ಸೊಪ್ಪನ್ನ ಸಪ್ರೇಟಾಗಿ ಆರೋಕ್ಕೆ ಇಟ್ಕೋಬೇಕು. ಸಾಂಬಾರಿಗೆ ಮಸಾಲೆ ಐಟಮ್ಸ್: 2 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸು, ಸ್ವಲ್ಪ ಹುಣಸೆಹಣ್ಣು, 2 ಗಡ್ಡೆ ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ, ಮೆಣಸಿನ್ಕಾಯಿ 3, ಒಣಮೆಣ್ಸಿನ್ಕಾಯಿ 2. ಒಂದು ಕಡಾಯಿಗೆ 2 ಸ್ಪೂನ್ ಎಣ್ಣೆ ಹಾಕಿ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಹಾಕ್ಕೊಂಡು ಹುರ್ಕೊಂಡು ಕರಿಬೇವನ್ನು ಸೇರಿಸಿ ಹುರ್ಕೊಂಡು ಲಾಸ್ಟಲ್ಲಿ ಹುಣಸೆಹಣ್ಣು, ಕಾಯಿ, ಸ್ವಲ್ಪ ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಸೇರಿಸಿ ಬೇಯಿಸಿರೋ ಕಾಳನ್ನ ಸೇರಿಸ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೋಬೇಕು. ಸಾಂಬಾರಿಗೆ ಒಗ್ಗರಣೆ ಹಾಕೋಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವು, ಜಜ್ಜಿರೋ ಬೆಳ್ಳುಳ್ಳಿ ಹಾಕಿ ಮಸಾಲೆ ಹಾಕಿ ಮತ್ತು ಸೊಪ್ಪಿಂದು ನೀರು ಹಾಕಿ ಚೆನ್ನಾಗಿ ಕುದಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಈಗ ಪಲ್ಯಕ್ಕೆ ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, 2 ಈರುಳ್ಳಿ, ಸ್ವಲ್ಪ ಕಾಯಿ. ಒಗ್ಗರಣೆಗೆ 2ರಿಂದ 3 ಸ್ಪೂನ್ ಎಣ್ಣೆ, ಸಾಸಿವೆ, ಕರಿಬೇವು, ಹಚ್ಚಿರೋ ಮೆಣಸಿನ್ಕಾಯಿ, ಜಜ್ಜಿರೋ ಬೆಳ್ಳುಳ್ಳಿ ಸೇರಿಸಿ ಚೆನ್ನಾಗಿ ಆಡಿಸ್ಕೋಬೇಕು. ಈಗ ಈರುಳ್ಳಿ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸೊಪ್ಪಲ್ಲಿ ಉಪ್ಪಿರುತ್ತೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೋಬೇಕು. ಈರುಳ್ಳಿ ಬೆಂದ ಮೇಲೆ ಸೊಪ್ಪನ್ನ ನೀರು ಹಿಂಡಿ ಒಗ್ಗರಣೆಗೆ ಸೇರಿಸಿ ಆಡಿಸ್ಕೋಬೇಕು. ಕಾಯಿ ತುರಿ ಹಾಕಿ ಚೆನ್ನಾಗಿ ಆಡಿಸಿ 1ರಿಂದ 2 ನಿಮಿಷ ಆಡಿಸಿದ್ರೆ ಸೊಪ್ಪು ರೆಡಿ. ಬಸ್ಸಾರಿಗೆ ಮುದ್ದೆ ಒಳ್ಳೆ ಕಾಂಬಿನೇಷನ್. ಜೊತೆಗೆ ತುಪ್ಪ, ಸೊಪ್ಪಿನ ಪಲ್ಯ, ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಗಿದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.